ಇದು ಗ್ಯಾರಂಟಿ ನ್ಯೂಸ್ ನ ಎಕ್ಸ್ಕ್ಲೂಸಿವ್ ವಿಡಿಯೋ. ದೊಡ್ಡ ಮಠದ ದೊಡ್ಡ ಸ್ವಾಮೀಜಿಯ ಬೆತ್ತಲೆ ವಿಡಿಯೋ. ಯುವತಿಯಿಂದ ಮಹಾಸ್ನಾನ, ಮಹಾ ಮಸಾಜ್ನ ಕತೆ. ಇದು ಅಸಹ್ಯ ಹುಟ್ಟಿಸುತ್ತೆ ಈ ಸ್ವಾಮೀಜಿಯ ಒಂದೊಂದು ದೃಶ್ಯ. ಇದು ಗ್ಯಾರಂಟಿ ನ್ಯೂಸ್ ನ ಎಕ್ಸ್ಕ್ಲೂಸಿವ್ ವಿಡಿಯೋ. ದೊಡ್ಡ ಮಠದ ದೊಡ್ಡ ಸ್ವಾಮೀಜಿಯ ಬೆತ್ತಲೆ ವಿಡಿಯೋ. ಯುವತಿಯಿಂದ ನಡೆಯುತ್ತೆ ಮಹಾಸ್ನಾನ, ಮಹಾ ಮಸಾಜ್. ನಿಜಕ್ಕೂ ಅಸಹ್ಯ ಹುಟ್ಟಿಸುತ್ತೆ ಈ ಸ್ವಾಮೀಜಿಯ ಒಂದೊಂದು ದೃಶ್ಯ. ಅಷ್ಟಕ್ಕೂ ಈ ವಿಡಿಯೋ ಮಾಡಿದ್ಯಾರು, ವೈರಲ್ ಆಗಿದ್ಯಾಕೆ, ಯಾರು ಆ ದೊಡ್ಡ ಸ್ವಾಮೀಜಿ, ಯಾವುದು ಆ ದೊಡ್ಡ ಮಠ, ಈ ತರದ ಪ್ರಶ್ನೆಗಳೆಲ್ಲ ನಿಮ್ಮ ತಲೆಯಲ್ಲಿ ಓಡ್ತಾ ಇರುತ್ತೆ. ಗ್ಯಾರಂಟಿ ನ್ಯೂಸ್ ಬಿಚ್ಚಿಡ್ತಾ ಇದೆ ಮಹಾಸ್ವಾಮೀಜಿಯ ಅಸಲಿ ಮುಖವಾಡ. ಇದು ಗ್ಯಾರಂಟಿ ನ್ಯೂಸ್ ನ ಎಕ್ಸ್ಕ್ಲೂಸಿವ್ ವಿಡಿಯೋ. ದೊಡ್ಡ ಮಠದ ದೊಡ್ಡ ಸ್ವಾಮೀಜಿಯ ಬೆತ್ತಲೆ ವಿಡಿಯೋ. ಉತ್ತರ ಕರ್ನಾಟಕ ಸ್ವಾಮೀಜಿಯ ಕಾಮ ಪುರಾಣ ಮಠ ಬಯಲು ಮಾಡ್ತಾ ಇದೆ ನಿಮ್ಮ ಗ್ಯಾರಂಟಿ ನ್ಯೂಸ್. ದೊಡ್ಡ ಮಠದ ದೊಡ್ಡ ಸ್ವಾಮೀಜಿಯ ಬೆತ್ತಲೆ ವಿಡಿಯೋ ಇದು. ಆ ವಿಡಿಯೋ ಮಾಡಿದ್ಯಾರು, ವೈರಲ್ ಆಗಿದ್ಯಾಕೆ, ಯಾವುದು ಆ ಮಠ, ಯಾರು ಆ ಸ್ವಾಮೀಜಿ, ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ ಹೋಗ್ತಾ ಇದ್ದೀವಿ. ಉತ್ತರ ಕರ್ನಾಟಕ ಸ್ವಾಮೀಜಿಯ ಕಾಮ ಪುರಾಣ ಬಯಲಾಗಿದೆ. ಮಠದ ಆವರಣದಲ್ಲೇ ಮಹಿಳೆ ಜೊತೆ ಸ್ವಾಮೀಜಿ ಖುಲ್ಲಾಂ ಖುಲ್ಲಾ. ಮಠದ ಆವರಣದಲ್ಲೇ ಬೆತ್ತಲೆ ಸ್ನಾನ, ಬೆತ್ತಲೆ ಮಸಾಜ್. ಬಾಡಿ ಮಸಾಜ್ ಮಾಡೋದಕ್ಕೆ ಮಹಿಳೆಯರೇ ಬೇಕಂತೆ ಈ ಸ್ವಾಮೀಜಿಗೆ. ಅಷ್ಟಕ್ಕೂ ಆ ಸ್ವಾಮೀಜಿ ಧಾರವಾಡದ ಶಿವಾನಂದ ಮಠದ ಸರಸ್ವತಿ ಸ್ವಾಮೀಜಿಯ ಕಾಮ ಪುರಾಣ ಇದು. ಮಠದ ಆವರಣದಲ್ಲೇ ಬೆತ್ತಲೆಯಾಗಿದ್ದಾರೆ. ಸ್ವಾಮೀಜಿಯ ಒಂದು ವಿಡಿಯೋ ಏನಿದೆ ಅದು ವೈರಲ್ ಆಗ್ತಾ ಇದೆ. ಧಾರವಾಡದ ಕವಲಗೇರಿ ಗ್ರಾಮದಲ್ಲಿರುವಂತಹ ಶಿವಾನಂದ ಮಠ ಇದು. ಯುವತಿಯೊಬ್ಬರು ಸ್ವಾಮೀಜಿಗೆ ಸ್ನಾನ ಮಾಡಿಸ್ತಾ ಇರುವಂತಹ ದೃಶ್ಯ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಮಠದ ಆವರಣದಲ್ಲೇ ಮಹಿಳೆ ಜೊತೆಗೆ ಸ್ವಾಮೀಜಿ ಖುಲ್ಲಾಂ ಖುಲ್ಲಾ. ಆಮೇಲೆ ಆ ಮಠದ ಆವರಣ ಏನಿರುತ್ತೆ ಅಲ್ಲೇ ಬೆತ್ತಲೆ ಸ್ನಾನ, ಅಲ್ಲೇ ಬೆತ್ತಲೆ ಮಸಾಜು.
ಬಾಡಿ ಮಸಾಜ್ ಮಾಡೋದಕ್ಕೆ ಬೇರೆ ಯಾರು ಅಲ್ಲ, ಮಹಿಳೆಯರೇ ಬೇಕಂತೆ ಈ ಸ್ವಾಮೀಜಿಗೆ. ಧಾರವಾಡದ ಶಿವಾನಂದ ಮಠದ ಸರಸ್ವತಿ ಸ್ವಾಮೀಜಿಯ ಕಾಮಪುರಾಣ ಮಠ ಬಯಲಾಗಿದೆ. ಮಠದ ಆವರಣದಲ್ಲೇ ಬೆತ್ತಲೆಯಾದಂತಹ ಸ್ವಾಮೀಜಿಯ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಸ್ವಾಮೀಜಿಗೆ ಸ್ನಾನ ಮಾಡಿಸ್ತಾ ಇರುವಂತಹ ಎಕ್ಸ್ಕ್ಲೂಸಿವ್ ದೃಶ್ಯ ತೋರಿಸ್ತಾ ಇದೀವಿ ನೋಡಿ ಸ್ಕ್ರೀನ್ ಮೇಲೆ. ಮತ್ತೊಂದು ಕಡೆ ಶಿವಾನಂದ ಮಠದ ಸರಸ್ವತಿ ಸ್ವಾಮೀಜಿಯ ಫೋಟೋ ಕೂಡ ತೋರಿಸ್ತಾ ಇದ್ದೀವಿ. ಧಾರವಾಡ ತಾಲೂಕಿನಲ್ಲಿರುವಂತಹ ಶಿವಾನಂದ ಮಠ ಏನಿದೆ, ಆ ಮಠದಲ್ಲಿರುವಂತಹ ಉತ್ತರ ಕರ್ನಾಟಕ ಸ್ವಾಮೀಜಿಯ ಕಾಮಪುರಾಣ ಇದು. ನೋಡಿ, ಅದಕ್ಕೆ ಹೇಳಿದ್ದು ಈ ಒಂದೊಂದು ದೃಶ್ಯಗಳು ನೀವು ನೋಡ್ತಾ ಇದ್ರೆ ನಿಜಕ್ಕೂ ಅಸಹ್ಯ ಹುಟ್ಟುತ್ತೆ ಅಂತ. ಯಾಕಂತಂದ್ರೆ ಹೇಳಿ ಕೇಳಿ ಸಾಮಾನ್ಯವಾಗಿ ಜನರು ಮಾತಾಡ್ಕೋತಾ ಇರ್ತಾರೆ, ಈ ಎಲ್ಲ ಸ್ವಾಮೀಜಿಗಳು ಸುಮ್ಮನೆ ತೋರಿಕೆಗೋಸ್ಕರ ಮಾತ್ರ ಸ್ವಾಮೀಜಿಗಳ ಥರ ಬಿಲ್ಡಪ್ ಕೊಡ್ತಾ ಇರ್ತಾರೆ, ಆದರೆ ಮಾಡೋದೆಲ್ಲ ಈ ಥರದ ಮಣ್ಣು ತಿನ್ನೋ ಕೆಲಸ ಅಂತೇಳಿ. ಅದಕ್ಕೆ ಪುಷ್ಟಿ ಕೊಡುವಂಥ ಒಂದಷ್ಟು ವಿಡಿಯೋಗಳು ಈಗ ವೈರಲ್ ಆಗ್ತಾ ಇದೆ. ಯಾಕಂತಂದರೆ ಸಮಾಜದಲ್ಲಿ ಸ್ವಾಮೀಜಿಗಳಿಗೆ ಕೊಡುವಂತಹ ಗೌರವ, ಸ್ಥಾನಮಾನ ಅದೆಲ್ಲ ಬೇರೆ ಲೆವೆಲಲ್ಲಿ ಇರುತ್ತೆ. ಪ್ರತಿಯೊಬ್ಬರು ಕೂಡ ಅವರು ಪೂಜನೀಯ ಸ್ಥಾನದಲ್ಲಿಟ್ಟು ಗೌರವಿಸ್ತಾರೆ. ಮಹಿಳೆಯರ ಬಗ್ಗೆ ಅವ್ರಿಗೆ ಭಾಳ ಗೌರವ ಇರುತ್ತೆ, ಕಾಳಜಿ ಇರುತ್ತೆ, ಎಲ್ಲರನ್ನೂ ಕೂಡ ಭಕ್ತರ ರೀತಿಯಲ್ಲಿ ನೋಡ್ತಾರೆ ಅಂತ. ಬಟ್ ಈ ಎಲ್ಲ ವಿಡಿಯೋಗಳನ್ನು ನೋಡ್ತಾ ಇದ್ರೆ ಎಲ್ಲರೂ ಕೇಳುವಂಥದ್ದು ಪ್ರಶ್ನೆ, ಏನು ಸ್ವಾಮಿ ಇದೆಲ್ಲ, ನಿಜಕ್ಕೂ ಇವರೆಲ್ಲ ಸ್ವಾಮೀಜಿಗಳ ಅಂತ. ಅದು ಮಸಾಜ್ ಮಾಡಿಸ್ಕೊಳ್ಳೋದೇನು, ಸ್ನಾನ ಮಾಡಿಸ್ಕೊಳ್ಳೋದೇನು, ಅದು ಬೆತ್ತಲೆ ಇತ್ಕೊಂಡು ಸ್ನಾನ ಮಾಡಿಸ್ಕೊಂಡು ಮಸಾಜ್ ಮಾಡಿಸ್ಕೊಂಡು, ಅದು ಬೇರೆ ಯಾರೂ ಅಲ್ಲ, ಹೆಣ್ಣುಮಕ್ಕಳೇ ಬೇಕು, ಮಹಿಳೆಯರೇ ಬೇಕಂತೆ ಆ ಸ್ವಾಮೀಜಿಗೆ ಮಸಾಜ್ ಮಾಡೋದಕ್ಕೆ. ಆಮೇಲೆ ಈ ವಿಡಿಯೋನ ಮಾಡಿದ್ಯಾರು, ವೈರಲ್ ಆಗಿದ್ಯಾಕೆ, ಈ ಎಲ್ಲ ಪ್ರಶ್ನೆಗಳಿಗೆ ಆನಂತರದಲ್ಲಿ ಉತ್ತರ ನಿಮಗೆ ನಾವು ಕೊಡ್ತಾ ಹೋಗ್ತೀವಿ. ಸದ್ಯ ಇದು ಉತ್ತರ ಕರ್ನಾಟಕದ ಶಿವಾನಂದ ಮಠದ ಸ್ವಾಮೀಜಿಯ ಕಾಮ ಪುರಾಣ ಬಯಲಾಗಿದೆ. ಎಕ್ಸ್ಕ್ಲೂಸಿವ್ ದೃಶ್ಯವನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಮಠದ ಆವರಣದಲ್ಲೇ ಅದು ಬೆತ್ತಲೆ ಆಗಿ ಮೊದಲು ಮಸಾಜ್ ಮಾಡಿಸ್ಕೊಂಡು ಆನಂತರದಲ್ಲಿ ಸ್ನಾನ ಮಾಡಿಸ್ಕೊಂಡು ಈ ಎಲ್ಲ ವಿಡಿಯೋಗಳನ್ನು ನೋಡಿದಂತಹ ಜನಸಾಮಾನ್ಯರು ಕೇಳ್ತಾ ಇರುವಂಥ ಪ್ರಶ್ನೆ, ಏನು ಸ್ವಾಮಿ ಇದೆಲ್ಲ, ಸ್ವಾಮೀಜಿಗಳಾದಂಥವ್ರು ಹೇಗಿರ್ತಾರೆ, ಅದಕ್ಕೆ ಸದ್ದು ವಿರುದ್ಧ ಇವರೆಲ್ಲ ಏನು ಸಂದೇಶ ಕೊಡ್ತಾರೆ, ಇದರಿಂದ ಏನು ಮಾಡ್ತಾರೆ ಅವರು? ಇದು ಉತ್ತರ ಕರ್ನಾಟಕದ ಶಿವಾನಂದ ಮಠದ ಸ್ವಾಮೀಜಿಯ ಕಾಮಪುರಾಣ. ಸರಸ್ವತಿ ಸ್ವಾಮೀಜಿಯ ಬೆತ್ತಲೆ ವಿಡಿಯೋ ಮಾಡಲೆಂದೇ ಪ್ಲಾನ್ ಏನಾದ್ರೂ ನಡೀತಾ ಅನ್ನುವಂತ ಪ್ರಶ್ನೆ ಹುಟ್ಕೊಳ್ತಾ ಇದೆ. ಮಹಿಳೆಯನ್ನ ಬಿಟ್ಟು ಸ್ವಾಮೀಜಿಗೆ ಹನಿ ಟ್ರ್ಯಾಪ್ ಮಾಡಿತ್ತಂತೆ ಗ್ಯಾಂಗ್. ಸ್ನಾನ ಮತ್ತು ಮಸಾಜ್ ಮಾಡ್ತಾ ಇರುವಂತ ದೃಶ್ಯವನ್ನ ಆ ಗ್ಯಾಂಗ್ ರೆಕಾರ್ಡ್ ಮಾಡ್ಕೊಂಡಿದೆ. ಸೀಕ್ರೆಟ್ ಆಗಿ ವಿಡಿಯೋ ಮಾಡಿಕೊಂಡು ಸ್ವಾಮೀಜಿಗೆ 20 ಲಕ್ಷಕ್ಕೆ ಡಿಮ್ಯಾಂಡ್ ಮಾಡಿತ್ತಂತೆ ಟೀಮ್. ಆ ನಂತರ 10 ಲಕ್ಷಕ್ಕೆ ಡೀಲ್ ಅನ್ನ ಕುದುರಿಸಿ 7 ಲಕ್ಷವನ್ನ ಹನಿ ಗ್ಯಾಂಗ್ ಪಡೆದಿದೆ. ಇನ್ನುಳಿದ 3 ಲಕ್ಷ ಕೊಟ್ಟಿಲ್ಲ ಅಂತ ವಿಡಿಯೋವನ್ನ ವೈರಲ್ ಮಾಡಿದ್ದಾರೆ ಹನಿ ಟ್ರ್ಯಾಪ್ ಟೀಮ್ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇದೀಗ ಹನಿ ಟ್ರ್ಯಾಪ್ ಗ್ಯಾಂಗ್ ವಿರುದ್ಧ ಸ್ವಾಮೀಜಿ ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಧಾರವಾಡ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಸ್ ಕೂಡ ದಾಖಲಾಗಿದೆ. ಸ್ವಾಮೀಜಿ ಕಾಮಪುರಾಣ ಹೊರ ಬರ್ತಾ ಇದ್ದಂತೆ ಸ್ಥಳೀಯರೆಲ್ಲರೂ ಕೂಡ ರೊಚ್ಚಿಗೆದ್ದಿದ್ದಾರೆ. ಕೌಲಗೇರಿ ಗ್ರಾಮಸ್ಥರಿಂದ ಸ್ವಾಮೀಜಿಗೆ ಛೀಮಾರಿ ಹಾಕ್ತಾ ಇದ್ದಾರೆ. ಇವರೆಲ್ಲ ಸ್ವಾಮೀಜಿಗಳ ಥೂ ಅಂತೇಳಿ ಮುಖಕ್ಕೆ ಹೋಗಿತಾ ಇದ್ದಾರೆ. ಮಹಿಳೆಯನ್ನ ಬಿಟ್ಟು ಸ್ವಾಮೀಜಿಗೆ ಹನಿ ಟ್ರ್ಯಾಪ್ ಅನ್ನ ಒಂದು ಗ್ಯಾಂಗ್ ಮಾಡಿತ್ತು. ಆರಂಭದಲ್ಲಿ 20 ಲಕ್ಷ ಕೇಳಿದ್ರಂತೆ, 20 ಲಕ್ಷ ಡಿಮ್ಯಾಂಡು. ಒಂದು ಹುಡುಗಿನ ಬಿಟ್ಟು, ಆ ಮಹಿಳೆಯನ್ನ ಬಿಟ್ಟು ಸೀಕ್ರೆಟ್ ಆಗಿ ವಿಡಿಯೋ ಮಾಡಿಕೊಂಡು ಅದಾದ್ಮೇಲೆ ಡೀಲ್ ಮಾಡೋದಕ್ಕೆ ನೋಡಿದ್ದಾರೆ ಒಂದು ಗ್ಯಾಂಗ್. ಯಾರು ಇದನ್ನ ಸೀಕ್ರೆಟ್ ಆಗಿ ರೆಕಾರ್ಡ್ ಮಾಡಿದ್ರಲ್ಲ ಅದೇ ಗ್ಯಾಂಗು 20 ಲಕ್ಷಕ್ಕೆ ಡಿಮ್ಯಾಂಡ್ ಇಟ್ಟಿದ್ದಾರೆ. ಅದಾದ್ಮೇಲೆ 20 ಲಕ್ಷ ಎಲ್ಲ ಆಗಲ್ಲ, 10 ಲಕ್ಷ ಅಂತೇಳಿ ಡೀಲ್ ಮಾಡ್ಕೊಂಡಿದ್ದಾರೆ. ಆ 10 ಲಕ್ಷದಲ್ಲಿ 7 ಲಕ್ಷವನ್ನ ಈ ಸ್ವಾಮೀಜಿ ಕೊಟ್ಟಿದ್ದಾರೆ.
ಅದಾದಮೇಲೆ ವಿಡಿಯೋ ಡಿಲೀಟ್ ಮಾಡಿ ಅಂತೇಳಿ ಆ ಗ್ಯಾಂಗ್ ಹೇಳಿದ್ದಾರೆ. ಬಟ್ ಇನ್ನು ಉಳಿದಂಥ 3 ಲಕ್ಷ ಏನಿದೆ, ಈಗ ಡೀಲ್ ಆಗಿರೋ ಪ್ರಕಾರ 10 ಲಕ್ಷ ಕೊಡಬೇಕಿತ್ತು ಸ್ವಾಮೀಜಿಗಳು, ಆದರೆ 10 ಲಕ್ಷ ಕೊಟ್ಟಿಲ್ಲ, ಬದಲಿಗೆ 7 ಲಕ್ಷ ಕೊಟ್ಟಿದ್ದಾರೆ. ಉಳಿದಂಥ 3 ಲಕ್ಷ ಕೊಡಲಿಲ್ಲ ಅನ್ನುವಂಥ ಕಾರಣಕ್ಕಾಗಿ ಈ ವಿಡಿಯೋವನ್ನು ಹರಿಬಿಟ್ಟಿದ್ದಾರೆ, ವೈರಲ್ ಮಾಡಿದ್ದಾರೆ. ಸದ್ಯ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಕೋರ್ಟ್ ಕಂಪ್ಲೇಂಟ್ ಕೂಡ ಕೊಡುವಂಥ ಕೆಲಸವನ್ನು ಸ್ವಾಮೀಜಿ ಮಾಡಿದ್ದಾರೆ. ಯಾವಾಗ ಈ ವಿಡಿಯೋಗಳು ವೈರಲ್ ಆಯಿತು, ಅಲ್ಲಿದ್ದಂಥ ಸ್ಥಳೀಯರು ಕೂಡ ಈಗ ರೊಚ್ಚಿಗೆದ್ದಿದ್ದಾರೆ. ಕವಲಗೇರಿ ಗ್ರಾಮಸ್ಥರೇನಿದ್ದಾರೆ ಸ್ವಾಮೀಜಿಗೆ ಛೀಮಾರಿ ಹಾಕ್ತಾ ಇದ್ದಾರೆ. ಇಂಥವರೆಲ್ಲ ಸ್ವಾಮಿಗಳ ಅಂತೇಳಿ ತಮ್ಮ ಆಕ್ರೋಶವನ್ನು ಹೊರ ಹಾಕ್ತಾ ಇದ್ದಾರೆ ಈ ಕಾಮ ಪುರಾಣದ ಸ್ವಾಮೀಜಿಯ ವಿರುದ್ಧ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್, ನನ್ನ ಜೊತೆ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ಶ್ರೀಧರ್, ನಿಜಕ್ಕೂ ಈ ವಿಡಿಯೋಗಳನ್ನ ನೋಡ್ತಾ ಇದ್ರೆ ಎಲ್ರಿಗೂ ಅನ್ಸೋಂಥದ್ದು ಇವರೆಲ್ಲ ನಿಜವಾಗ್ಲೂ ಸ್ವಾಮಿಗಳ ಅಂತ. ಮತ್ತೊಂದು ಕಡೆ ಡೀಲ್ ಏನೋ ನಡೆದಿತ್ತು, 10 ಲಕ್ಷದಲ್ಲಿ 7 ಲಕ್ಷ ಕೊಟ್ಟಿದ್ರು ಅಂತ ಇದ್ರಲ್ಲ, ಎಕ್ಸಾಕ್ಟ್ಲಿ ಏನ್ ನಡೆದಿದೆ ಇಲ್ಲಿ ಶ್ರೀಧರ್? ಖಂಡಿತ ಪ್ರಭು, ಇದು ಎಲ್ಲವೂ ಕೂಡ ಅಂದ್ರೆ ಸ್ವಾಮೀಜಿಗಳು ಈ ರೀತಿಯಾಗಿ ಮಾಡ್ತಾರ ಅನ್ನೊಂದು ಪ್ರಶ್ನೆ ಈಗಾಗಲೇ ಸಮಾಜದಲ್ಲಿ ಪದೇ ಪದೇ ಆಗ್ತಾ ಇರುವಂತದ್ದು. ಯಾಕಂತಂದ್ರೆ ಧಾರವಾಡ ತಾಲೂಕಿನ ಕವಲಗೆರೆ ಗ್ರಾಮದ ಏನ್ ಮಠ ಇದೆ, ಆ ಮಠದ ಸರಸ್ವತಿ ಸ್ವಾಮೀಜಿ ಅವರ ಕಾಮಪುರಾಣ ಇದೀಗ ಜಾಹೀರಾತಾಗಿರುವಂತದ್ದು. ಈ ಹಿನ್ನೆಲೆ ಈಗಾಗಲೇ ಹಲವಾರು ದಿನಗಳಿಂದಲೂ ಕೂಡ ಈ ಒಂದು ವಿಡಿಯೋ ಬರ್ತಾ ಇದೆ, ಅಥವಾ ಈ ವಿಡಿಯೋ ಇದ್ರ ಬಗ್ಗೆ ಚರ್ಚೆ ಆಗ್ತಾನೆ ಇತ್ತು. ಆದ್ರೆ ನಾವು ಕೂಡ ಸ್ವಾಮೀಜಿಯನ್ನ ಫೋನ್ ಕರೆ ಮೂಲಕ ಮಾಡಿದಾಗ ಅಂತದ್ ಯಾವ್ದು ಇಲ್ಲ, ನಮ್ದು ಯಾವುದೇ ರೀತಿಯಾಗಿ ಇಲ್ಲ ಅನ್ನೋದು ಸ್ಪಷ್ಟತೆಯನ್ನ ಹೇಳಿದ್ರು. ಆದ್ರೆ ಇದೀಗ ಈ ಎಲ್ಲಾ ವಿಡಿಯೋಗಳನ್ನ ನೋಡ್ತಾ ಹೋದ್ರೆ ಇದೆಲ್ಲವೂ ಕೂಡ ಸತ್ಯ ಅನ್ನೋದು ಮಾತು ಇದೀಗ ಹೊರ ಬಂದಿರುವಂತದ್ದು. ಈಗಾಗಲೇ ಉತ್ತರ ಕರ್ನಾಟಕ ಭಾಗದ ತುಂಬಾ ಪ್ರಾಮುಖ್ಯತೆ ಹೊಂದಿರುವಂತಹ ಸ್ವಾಮೀಜಿಗಳ ಇರುವಂತಹ ಜಾಗ ಇದು. ಈ ನಿಟ್ಟಿನಲ್ಲಿ ಧಾರವಾಡದ ತಾಲೂಕಿನಲ್ಲೇ ಇರುವಂತಹ ಈ ಒಂದು ಕೌಲಗೆರೆ ಗ್ರಾಮ ಏನಿದೆ, ಅಲ್ಲಿನ ಸ್ವಾಮೀಜಿ ಏನಿದ್ರೆ ಸರಸ್ವತಿ ಸ್ವಾಮೀಜಿ ಅವರು ಹಲವಾರು ವರ್ಷಗಳಿಂದ ಕೂಡ ಅಲ್ಲೇ ಇದ್ದಾರೆ. ಒಟ್ಟು 2 ಮಠಗಳಿರುವಂತದ್ದು, ಒಂದು ಹಾವೇರಿ ಮತ್ತು ಒಂದು ಧಾರವಾಡದ ಕೌಲಗೆರೆ 2 ಭಾಗದಲ್ಲಿದೆ. ಈ ನಿಟ್ಟಿನಲ್ಲಿ ಇಲ್ಲೇ ಅತಿ ಹೆಚ್ಚು ಆ ಸ್ವಾಮೀಜಿ ಇರೋದ್ರಿಂದ ಆ ಸ್ವಾಮೀಜಿ ಇರುವಂತಹ ವೇಳೆಯಲ್ಲೇ ಈ ರೀತಿಯಾಗಿ ಒಬ್ಬ ಮಹಿಳೆಯ ಜೊತೆ ಅಸಭ್ಯವಾಗಿ ವರ್ತನೆಯನ್ನ ಮಾಡ್ತಿರುವಂತದ್ದು ಎಲ್ಲವೂ ಕೂಡ ವಿಡಿಯೋ ಮೂಲಕ ವೈರಲ್ ಆಗಿರುವಂತದ್ದು. ಇನ್ನು ಆ ಸ್ವಾಮೀಜಿ ಅಲ್ಲೇ ಕೂತು ಅಂದ್ರೆ ಆ ಮಂಚದ ಮೇಲೆ ಕೂತು ಒಬ್ಬ ಮಹಿಳೆಯನ್ನ ಮಸಾಜ್ ಮಾಡಕ್ಕೆ ಕರೀತಾರೆ. ಆ ಮಹಿಳೆ ಕೂಡ ಸಂಪೂರ್ಣವಾಗಿ ಬಾಡಿ ಮಸಾಜ್ ಅನ್ನ ಮಾಡ್ತಾರೆ. ಮಸಾಜ್ ಆದ ನಂತರ ಅದೇ ಸ್ವಾಮೀಜಿಯನ್ನ ಕರೆದುಕೊಂಡು ಹೋಗಿ ಅಲ್ಲಿ ಅಂದ್ರೆ ಸ್ನಾನದ ಕೊಠಡಿಗೆ ಹೋಗ್ತಾರೆ, ಸ್ನಾನವನ್ನು ಕೂಡ ಮಾಡಿಸ್ತಾರೆ. ಆ ಒಂದು ಮಹಿಳೆಯ ಮುಂದೆ ಸಂಪೂರ್ಣ ಬೆತ್ತಲಾಗಿ ನಿಲ್ಲುವಂತ ಸ್ವಾಮಿ ಯಾವುದೇ ರೀತಿಯ ಅಳುಕಿಲ್ಲದೆ ಅಂದ್ರೆ ಆ ಮಹಿಳೆಯಿಂದಲೇ ಕೂಡ ನೀರನ್ನ ಹಾಕಿಸ್ಕೊಳ್ಳುವಂಥದ್ದು, ಆ ಮಹಿಳೆಯಿಂದಲೇ ಸ್ನಾನವನ್ನ ಮಾಡಿಸ್ಕೊಳ್ಳುವಂಥದ್ದು ಎಲ್ಲವೂ ಕೂಡ ಮಾಡ್ತಾರೆ. ಈ ಒಂದು ಒಂದು 4-5 ವಿಡಿಯೋಗಳು ಸಂಪೂರ್ಣವಾಗಿ ಚಿತ್ರೀಕರಣ ಮಾಡಿರುವಂತ ಒಂದು ಯುವಕರ ಗ್ಯಾಂಗ್ ಅದು ಸ್ವಾಮೀಜಿ ಮುಂದೆ ಹೋಗುತ್ತೆ. ನಾವ್ ಈ ರೀತಿಯಾಗಿ ನಿಮ್ಮ ಒಂದಿಷ್ಟು ವಿಡಿಯೋಗಳನ್ನ ಮಾಡಿದ್ವಿ, ನಮ್ಗೆ ಹಣದ ಬೇಡಿಕೆ ಬೇಕು ಅನ್ನೋದನ್ನ ಡಿಮ್ಯಾಂಡ್ ಅನ್ನ ಮಾಡ್ತಾರೆ. ಅವಾಗ 20 ಲಕ್ಷಕ್ಕೆ ಹಣಕ್ಕೆ ಒಂದು ಬೇಡಿಕೆ ನೀಡ್ತಾರೆ. 20 ಲಕ್ಷ ಕೊಡಕ್ ಆಗಲ್ಲ ಅನ್ನೋ ಒಂದು ಮಾತನ್ನ ಸ್ವಾಮೀಜಿ ಹೇಳಿದಾಗ ಅದು 10 ಲಕ್ಷಕ್ಕೆ ಬಂದು ನಿಲ್ಲುತ್ತೆ. 10 ಲಕ್ಷಕ್ಕೆ ಬಂದು ನಿಂತ ಮೇಲೆ 7 ಲಕ್ಷ ಈಗಾಗಲೇ ಸ್ವಾಮೀಜಿ ಕೊಟ್ಟಿರೋ ಬಗ್ಗೆ ಮಾಹಿತಿ ಇರುವಂತದ್ದು. 7 ಲಕ್ಷದಲ್ಲಿ ಇನ್ನೂ 3 ಲಕ್ಷವನ್ನ ಕೊಡ್ಬೇಕು, ಇಲ್ದಿದ್ರೆ ನಾವ್ ಇದನ್ನ ವಿಡಿಯೋ ವೈರಲ್ ಮಾಡ್ತೀವಿ ಅನ್ನೋ ಮಾತನ್ನ ಆ ಗ್ಯಾಂಗ್ ಅಂದ್ರೆ ಏನ್ ಯುವಕರ ವಿಡಿಯೋ ಮಾಡಿರುವಂತ ಯುವಕರ ಗ್ಯಾಂಗ್ ಇದೆ ಅದು ಹೇಳಿರ್ತಾರೆ. ಅಷ್ಟೇ ಅಲ್ಲದೆ ಸ್ವಾಮೀಜಿ ಇದ್ರ ಬಗ್ಗೆ ತಲೆ ಕೆಡಿಸೋಲ್ಲ, ಯಾಕಂತಂದ್ರೆ ಈಗಾಗಲೇ 7 ಲಕ್ಷ ಕೊಟ್ಟಿರೋದ್ರಿಂದ ಇನ್ನು 3 ಲಕ್ಷ ಕೊಟ್ರಾಯ್ತು ಅನ್ನೋ ಒಂದು ವಿಚಾರದಲ್ಲಿ ಸ್ವಾಮೀಜಿ ಕೂಡ ಇರುವಂತದ್ದು. ಈ ನಿಟ್ಟಿನಲ್ಲಿ ಯಾವುದೇ ರೀತಿಯಾಗಿ ಸ್ವಾಮೀಜಿ ಮತ್ತು ಯುವಕರ ಗ್ಯಾಂಗ್ ನಡುವೆ ಏನಾಗುತ್ತೆ, ಯಾವುದೇ ರೀತಿಯ ಹಣದ ವ್ಯವಹಾರ ಮತ್ತೆ ಮುಂದುವರಿಯೋದಿಲ್ಲ. ಮತ್ತಷ್ಟು ಹಣಕ್ಕೆ ಬೇಡಿಕೆ ಇಟ್ಟಂತ ವೇಳೆಯಲ್ಲಿ ಆ ಸ್ವಾಮೀಜಿ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಅನ್ನೋದು ಮಾತನ್ನ ಆ ಒಂದು ಗ್ಯಾಂಗ್ ಹೇಳುತ್ತೆ. ಅವಾಗ ಈ ಒಂದು ವಿಡಿಯೋಗಳು ವೈರಲ್ ಆಗಿರುವಂತದ್ದು. ಸದ್ಯ ಕವಲಗೆರೆ ಅಷ್ಟೇ ಅಲ್ಲದೆ ಈ ಧಾರವಾಡದ ಸುತ್ತಮುತ್ತ ಭಾಗದಲ್ಲಿ ಎಲ್ಲವೂ ಕೂಡ ವಾಟ್ಸ್ಆಪ್ ಗಳಾಗಿರ್ಬೋದು ಅಥವಾ ಇನ್ನಿತರ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋಗಳನ್ನ ವೈರಲ್ ಮಾಡಿರುವಂತ ಯುವಕರ ಗ್ಯಾಂಗ್ ಆ ಒಂದು ಸ್ವಾಮೀಜಿಯ ಕಾಮಪುರಾಣವನ್ನ ಬಯಲಿಗೆ ಎಳೆದಿರುವಂತದ್ದು. ಅಷ್ಟೇ ಅಲ್ಲದೆ ಈ ಸ್ವಾಮೀಜಿಯ ವಿಡಿಯೋವನ್ನ ಬೇಕಂತಲೇ ಮಾಡಿದ್ರ ಅಥವಾ ಏನಾದ್ರು ಹನಿ ಟ್ರಾಪ್ ಮಾಡೋಕೆ ಏನಾದ್ರು ಸಂಚನ ರೂಪಿಸಿದ್ರ ಯುವಕರು ಅನ್ನೋದು ಮಾತು ಕೂಡ ಕೇಳಿ ಬರ್ತಾ ಇದೆ. ಈಗಾಗಲೇ ಅಲ್ಲಿನ ಗ್ರಾಮಸ್ಥರು ಕೂಡ ಒಂದ್ ರೀತಿಯಾಗಿ ಅವ್ರನ್ನ ಭೇಟಿಯಾಗಿ ಯುವಕರಿಗೆ ಅಂದ್ರೆ ಹಣದ ವ್ಯವಹಾರ ಮೂಲಕ ಅವ್ರನ್ನ ಸಮಾಧಾನ ಪಡಿಸಿದ್ರು. ಆದ್ರೆ ಮತ್ತಷ್ಟು ವಿಡಿಯೋಗಳು ಇರ್ಬಹುದಾ ಅನ್ನೋದು ಈಗ ಗೊತ್ತಿರಾಗ್ತಿರುವಂತದ್ದು. ಸದ್ಯ ಈ ಒಂದು ವಿಡಿಯೋಗಳನ್ನ ನೋಡಿರುವಂತ ಜನರು, ಸಾಮಾನ್ಯ ಜನರು ಈ ರೀತಿಯಾಗಿ ಸ್ವಾಮೀಜಿಗಳು ಇರ್ತಾರ ಅನ್ನೋ ಪ್ರಶ್ನೆಯನ್ನ ಮಾಡ್ತಾ ಇರುವಂತದ್ದು ಪ್ರಭು.